ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿ ಕಾಮ್ ಹಾಗೆ BBA ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಒಂದು ಚಾಪ್ಟರ್ ಇದೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ BCom ಹಾಗೆ BBAಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಬ್ಜೆಕ್ಟ್ನ ವಿಡಿಯೋಸ್ ಅವೈಲೇಬಲ್ ಇದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಾಪಿಕ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ನೋಡಿ, ಇನ್ಶೂರೆನ್ಸ್ ಅಂತ ಬಂದಾಗ ಇನ್ಶೂರೆನ್ಸ್ನಲ್ಲಿ ಎರಡು ಥರ ಇನ್ಶೂರೆನ್ಸ್ ಇರುತ್ತೆ. ಒಂದು ಜನರಲ್ ಇನ್ಶೂರೆನ್ಸ್, ಒಂದು ಲೈಫ್ ಇನ್ಶೂರೆನ್ಸ್. ಒಬ್ಬ ವ್ಯಕ್ತಿಯ ಲೈಫಿಗೆ ನೀವು ಇನ್ಶೂರೆನ್ಸ್ ಕಟ್ತಾ ಇದ್ರೆ ಅದಕ್ಕೆ ನಾವು ಲೈಫ್ ಇನ್ಶೂರೆನ್ಸ್ ಅಂತ ಅಂತೀವಿ. ಅದೇ ಗೂಡ್ಸಿಗೆ ಏನಾದರೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರೆ ಅದಕ್ಕೆ ಜನರಲ್ ಇನ್ಶೂರೆನ್ಸ್ ಅಂತ ಅಂತೀವಿ. ಇನ್ಶೂರೆನ್ಸ್ನಲ್ಲಿ ಮೇಯ್ನ್ ಆಗಿ ಎರಡು ಥರ ಇದೆ, ಜನರಲ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್. ಏನಾದರೂ ಆ ವ್ಯಕ್ತಿ, ಈಗ ಒಬ್ಬ ವ್ಯಕ್ತಿಯ ಲೈಫಿಗೆ ನೀವು ಏನಾದರೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾಗ ಆ ವ್ಯಕ್ತಿ ಏನಾದರೂ ಎಕ್ಸ್ಪೈರ್ ಆದರೆ ಅವರ ಫ್ಯಾಮಿಲಿಗೆ ದುಡ್ಡು ಸಿಗುತ್ತೆ, ಅದು ಲೈಫ್ ಇನ್ಶೂರೆನ್ಸ್. ಜನರಲ್ ಇನ್ಶೂರೆನ್ಸ್ ಅಂತಂದರೆ ವಸ್ತುಗೆ ಮಾಡಿಸುವಂಥದ್ದು. ಫಾರ್ ಎಕ್ಸಾಂಪಲ್, ಕಾರ್ ಇನ್ಶೂರೆನ್ಸ್ ಆಗ್ಬೋದು, ದೆನ್ ಫೈರ್ ಇನ್ಶೂರೆನ್ಸ್ ಆಗ್ಬೋದು, ಮೆರೈನ್ ಇನ್ಶೂರೆನ್ಸ್ ಆಗ್ಬೋದು. ಇವೆಲ್ಲದೂ ಕೂಡ ಜನರಲ್ ಇನ್ಶೂರೆನ್ಸ್ ಅಂಡರಲ್ಲಿ ಬರುತ್ತೆ. ಈಗ ಫೈರ್ ಇನ್ಶೂರೆನ್ಸ್ ಕೂಡ ಜನರಲ್ ಇನ್ಶೂರೆನ್ಸ್ ಅಂಡರಲ್ಲಿ ಬರುತ್ತೆ. ಸೊ ಫೈರ್ ಇನ್ಶೂರೆನ್ಸ್ನಲ್ಲಿ ಕಾನ್ಸೆಪ್ಟ್ ಹೇಗೆ ಅಂತಂದರೆ, ನಿಮ್ಮ ಕಂಪನಿಯ ಸ್ಟಾಕಿಗೆ ನೀವು ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತೀರಾ. ಅಂದರೆ ಅಕಸ್ಮಾತ್ ನಿಮ್ಮ ಕಂಪನಿಯ ಸ್ಟಾಕಿಗೆ ರಾ ಮೆಟೀರಿಯಲ್ಸ್ ಆಗ್ಬೋದು, ಅದು ಫಿನಿಶ್ಡ್ ಗುಡ್ಸ್ ಆಗ್ಬೋದು, ಅದಕ್ಕೇನಾದರೂ ಬೆಂಕಿ ಬಿದ್ದು ಡ್ಯಾಮೇಜ್ ಆದರೆ, ಡಿಸ್ಟ್ರಾಯ್ ಆದರೆ ನಿಮಗೆ ಇನ್ಶೂರೆನ್ಸ್ ಕಾಂಪನ್ಸೇಷನ್ ಸಿಗುತ್ತೆ, ಇನ್ಶೂರೆನ್ಸಿಂದ ಕ್ಲೈಮ್ ಸಿಗುತ್ತೆ. ಸೊ ಎಷ್ಟು ಅಮೌಂಟಿಗೆ ಕ್ಲೈಮ್ ಸಿಗುತ್ತೆ, ಆ ಡೇಟಿಗೆ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇರುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಚಾಪ್ಟರ್. ಸೊ ಈ ಚಾಪ್ಟರ್ ನಿಮಗೆ ಟ್ರೇಡಿಂಗ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದು ಟ್ರೇಡಿಂಗ್ ಅಕೌಂಟ್, ಇನ್ನೊಂದು ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್. ವೆರಿ ಸಿಂಪಲ್. ಟ್ರೇಡಿಂಗ್ ಅಕೌಂಟ್ನ ಫಾರ್ಮೇಟ್ ಎಲ್ಲ ನಾನು ಇಲ್ಲಿ ಬರೆದಿದ್ದೀನಿ, ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ಫಾರ್ಮೇಟ್ ಹೇಗೆ ಅಂತಂದರೆ, ಎಕ್ಸ್ಪೆನ್ಸಸ್ ಎಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ನೀವು ಬೈ ಹಾರ್ಟ್ ಮಾಡಿ ಕಲಿಬಾರ್ದು. ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ. ನೋಡಿ, ಓಪನಿಂಗ್ ಸ್ಟಾಕ್ ಇದೆ, ಕ್ಲೋಸಿಂಗ್ ಸ್ಟಾಕ್ ಇದೆ, ಪರ್ಚೇಸಸ್ ಇದೆ, ಸೇಲ್ಸ್ ಇದೆ, ವೇಜಸ್ ಇದೆ, ಕ್ಯಾರೇಜ್ ಇದೆ. ಯಾವ್ದಾವುದು ಎಕ್ಸ್ಪೆನ್ಸಸ್, ಯಾವ್ದಾವುದು ಇನ್ಕಮ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ, ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ರನ್ ಮಾಡಬೇಕಾದ್ರೆ ಫಸ್ಟು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಯಾವುದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ರಾ ಮೆಟೀರಿಯಲ್ಸ್ ತೊಗೊಳ್ಳೇಬೇಕು. ರಾ ಮೆಟೀರಿಯಲ್ಸ್ ತೊಗೊಳ್ಬೇಕಾದ್ರೆ ದುಡ್ಡು ಖರ್ಚಾಗುತ್ತೆ. ಸೊ ಪರ್ಚೇಸ್ ಮಾಡಿದಾಗ ದುಡ್ಡು ಖರ್ಚಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಡೆಬಿಟ್ ಸೈಡ್ ಬರೀಬೇಕು. ಸೊ ತೊಗೊಂಡಿರುವಂಥ ರಾ ಮೆಟೀರಿಯಲ್ಸನ್ನು ಗೋಡೌನಿಗೆ ಅಥವಾ ಫ್ಯಾಕ್ಟ್ರಿ ತೊಗೊಂಡೋಗ್ಬೇಕು ಅಂತಂದರೆ ಲೇಬರ್ಸ್ ಬೇಕಾಗ್ತಾರೆ, ಲೇಬರ್ಸಿಗೆ ವೇಜಸ್ ಪೇಮೆಂಟ್ ಮಾಡಬೇಕು. ಸೊ ಇದು ಕೂಡ ಎಕ್ಸ್ಪೆನ್ಸಸ್, ಹಾಗಾಗಿ ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಬೇರೆ ಕಂಟ್ರಿಯಿಂದ ಏನಾದರೂ ತರಿಸ್ತಾ ಇದ್ದರೆ ಶಿಪ್ಪಿಂಗ್ ಚಾರ್ಜಸ್ಸು, ಕ್ಯಾರೇಜ್ ಎಲ್ಲ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡಿಗೆ ಬರೀಬೇಕು. ಏನಾದರೂ ನಿಮ್ಮ ಹತ್ರನೇ ಸ್ಟಾಕ್ ಇದ್ದರೆ ಆ ಸ್ಟಾಕನ್ನು ನೀವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿರ್ತೀರಾ. ಸೊ ಅದು ಓಪನಿಂಗ್ ಸ್ಟಾಕ್ ಕೂಡ ಎಕ್ಸ್ಪೆನ್ಸಸ್, ಅದನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಎಕ್ಸ್ಪೆನ್ಸಸ್ ಎಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ನೀವು ತಯಾರು ಮಾಡಿರುವಂಥ, ಈಗ ರಾ ಮೆಟೀರಿಯಲ್ಸ್ ತೊಗೊಂಡಿರ್ತೀರಾ, ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತೀರಾ. ಆ ಕನ್ವರ್ಟ್ ಮಾಡಿರುವಂಥ ಫಿನಿಶ್ಡ್ ಪ್ರಾಡಕ್ಟನ್ನು ಸೇಲ್ ಮಾಡ್ತೀರಾ. ಸೇಲ್ ಮಾಡಿದಾಗ ದುಡ್ಡು ಸಿಗುತ್ತೆ ನಿಮಗೆ. ಹಾಗಾಗಿ ಸೇಲ್ಸ್ ಯಾವಾಗಲೂ ಇನ್ಕಮ್ ಆಗುತ್ತೆ. ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ದೆನ್ ಅಕಸ್ಮಾತ್ ಸೇಲ್ ಆಗದೆ ಏನಾದರೂ ಉಳಿದ್ರೆ ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಅದು ಹೇಗೆ ಇನ್ಕಮ್ ಆಗುತ್ತೆ ಅಂತಂದರೆ, ಈ ವರ್ಷ ಸೇಲ್ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ಸೇಲ್ ಆಗುತ್ತೆ. ಸೇಲ್ ಆದಾಗ ನಮಗೆ ದುಡ್ಡು ಸಿಗುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ ಇನ್ಕಮ್ನಲ್ಲಿ ಎರಡೇ ಎಂಟ್ರಿ, ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಬೇರೆ ಎಲ್ಲದನ್ನ ಎಕ್ಸ್ಪೆನ್ಸಸ್ಗೆ ಬರೀಬೇಕು. ಸೇಲ್ಸಲ್ಲಿ ಸೇಲ್ಸ್ ರಿಟರ್ನ್ ಇದ್ರೆ ಲೆಸ್ ಮಾಡಿ ಬರೀಬೇಕು. ಪರ್ಚೇಸಲ್ಲಿ ಪರ್ಚೇಸ್ ರಿಟರ್ನ್ ಇದ್ರೆ ಲೆಸ್ ಮಾಡಿ ಬರೀಬೇಕು. ಟೋಟಲ್ ಮಾಡೋದು ಬ್ಯಾಲೆನ್ಸಿಗೆ ಗ್ರಾಸ್ ಪ್ರಾಫಿಟ್ ಅಂತ ಬರೆಯೋದು. ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದರೆ, ಇನ್ಕಮ್ಗಿಂತ ಎಕ್ಸ್ಪೆನ್ಸಸ್ ಕಮ್ಮಿ ಇದ್ದರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಏನಾದರೂ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಮ್ಮಿ ಇದ್ದರೆ ಗ್ರಾಸ್ ಲಾಸ್ ಬರುತ್ತೆ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಸೊ ಫಸ್ಟು ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ದೆನ್ ಒಂದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಲಿಕ್ಕಿರುತ್ತೆ, ದೆನ್ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಫೈಂಡ್ ಔಟ್ ಮಾಡಲಿಕ್ಕಿರುತ್ತೆ. ಅದು ಹೇಗೆ ಪ್ರಾಬ್ಲಮ್ ಮಾಡಬೇಕು, ಯಾವ ಥರದಲ್ಲಿ ನೀವು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತ ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತಾ ತಿಳಿಸ್ತೀನಿ. ಕೆಲವೊಂದು ಕಾಲೇಜುಗಳಲ್ಲಿ ಇದನ್ನು ವರ್ಟಿಕಲ್ ಮಾಡಿಸಿರ್ತಾರೆ. ವರ್ಟಿಕಲ್ ಅಂತಂದರೆ ಫಸ್ಟ್ ಇನ್ಕಮ್ ಬರ್ಕೊಂಡು ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅನ್ನ ಬರ್ಸಿರ್ತಾರೆ. ನೀವು ಹೇಗೆ ಬೇಕಾದರೂ ಮಾಡ್ಬೋದು. ಬಟ್ ಯೂಶಲಿ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿಲೂ ಕೂಡ ಟ್ರೇಡಿಂಗ್ ಅಕೌಂಟ್ ಅನ್ನ ಹಾರಿಜಾಂಟಲ್ಲೇ ಮಾಡಿಸ್ತಾ ಇದ್ದಾರೆ. ಸೊ ನಾನು ಹಾಗಾಗಿ ಹಾರಿಜಾಂಟಲ್ ಅನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರದಲ್ಲಿದೆ. ಎ ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ರಾಜನ್ ಆನ್ 10th October 2022. ರಾಜನ್ ಅನ್ನೊಂದು ಕಂಪನಿಯ ಪ್ರಿಮೈಸಸ್ನಲ್ಲಿ ಬೆಂಕಿ ಬಿದ್ದಿದೆ. ಸೊ ಬೆಂಕಿ ಬಿದ್ದಿದ್ರಿಂದ ನಿಮಗೆ ಎಷ್ಟು ಕ್ಲೈಮ್ ಸಿಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ಸ್ ಆಲ್ವೇಸ್ ಕೊಟ್ಟಿದ್ದಾರೆ. ನೋಡಿ, ಹೀಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಕ್ವಶನ್ನಲ್ಲಿ ನೀವು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, 2 times ಪರ್ಚೇಸ್ ಕೊಟ್ಟಿದ್ದಾರೆ, 2 times ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋಂಥ ಡೀಟೇಲ್ಸ್ ನೋಡಿ, 2 ಸತಿ ಪರ್ಚೇಸ್ ಕೊಟ್ಟಿದ್ದಾರೆ, 2 ಸತಿ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ವರ್ಷದ ಇನ್ಫಾರ್ಮೇಷನ್ ಇದೆ. ಯಾವುದು ಅಂತಂದರೆ, ಒಂದು 2021ರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 2022ರ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೀಗ ಏನು ಮಾಡಬೇಕು ಅಂತಂದರೆ,
2 ವರ್ಷಕ್ಕೆ ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾಗತ್ತೆ. ಫಸ್ಟು ಟ್ರೇಡಿಂಗ್ ಅಕೌಂಟ್ ಯಾವುದಕ್ಕೆ ಅಂತಂದರೆ 2021ಗೆ ಒಂದು ಟ್ರೇಡಿಂಗ್ ಅಕೌಂಟು, ನೆಕ್ಸ್ಟ್ 2022ಗೆ ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕಾಗತ್ತೆ. ಅದಕ್ಕೆ ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಅಂತೀವಿ. ಟ್ರೇಡಿಂಗ್ ಅಕೌಂಟ್ ಮಾಡೋದು ತುಂಬ ಸಿಂಪಲ್. ಡೆಬಿಟ್, ಕ್ರೆಡಿಟ್. ಫಸ್ಟ್ 2021ಗೆ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾಗತ್ತೆ. ಕ್ರೆಡಿಟ್ ಸೈಡಿಗೆ ಬರುವಂಥದ್ದು ಎರಡೇ ಎಂಟ್ರಿ. ಯಾವ್ದು ಅಂತಂದರೆ ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಬೇರೆ ಎಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಸೊ ಇಲ್ಲಿ 2021 ಅಂತ ಯಾವ್ದಾದ್ರು ಕೊಟ್ಟಿದ್ರು ಅದೆಲ್ಲದಕ್ಕೆ ರೈಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2021 ರೈಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 2021, ನೆಕ್ಸ್ಟ್ 2021 ಇದು 2022 ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಅದು ನೆಕ್ಸ್ಟ್ ಸೆಕೆಂಡ್ ಇಯರ್ ಮತ್ತೆ ಮೆಮೋರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಅಲ್ಲಿಗೆ ಈ ಪರ್ಚೇಸಸ್ ಸೇಲ್ಸನ್ನು ಬರೀಬೇಕು. ಸೊ 2021 ಅಂತ ಕೊಟ್ಟಿರೋದ್ರಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಈ ಪ್ರಾಬ್ಲಮ್ನಲ್ಲಿ ಕೊಡಲಿಲ್ಲ. 1/1 ಅಂತ ಕೊಟ್ಟರೆ ಓಪನಿಂಗ್ ಸ್ಟಾಕ್, 31/12 ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್. ಇಲ್ಲಿ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾರೆ. ಇದನ್ನೇ ಫಿನಾನ್ಷಿಯಲ್ ಇಯರ್ ಕೊಡೋದಾದರೆ 1/4 ಅಂತ ಕೊಟ್ಟರೆ ಓಪನಿಂಗ್ ಸ್ಟಾಕ್ ಆಗುತ್ತೆ, 31/3 ಅಂತ ಕೊಟ್ಟರೆ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ನಾನಿಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಎಲ್ಲ ಬರ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಸೊ ನಾನು ಈಗಷ್ಟೇ ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಟ್ರೇಡಿಂಗ್ ಅಕೌಂಟ್ನ ಫಾರ್ಮೆಟ್ ಹೇಗೆ ಅಂತಂದರೆ, ಕ್ರೆಡಿಟ್ ಸೈಡಿಗೆ ಬರುವಂಥದ್ದು ಎರಡೇ ಎಂಟ್ರಿ. ಯಾವ್ದು ಅಂತಂದರೆ ಬೈ ಸೇಲ್ಸ್ ಮತ್ತು ಬೈ ಕ್ಲೋಸಿಂಗ್ ಸ್ಟಾಕ್. ಸೇಲ್ ಮಾಡಿದಾಗ ನಮಗೆ ದುಡ್ಡು ಬರುತ್ತೆ, ಹಾಗಾಗಿ ಇನ್ಕಮ್ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಸೇಲ್ಸ್ ಅಮೌಂಟ್ ಎಷ್ಟಿದೆ? 1,80,000 ಇದೆ. ಸೇಲ್ಸ್ 1,80,000. ದೆನ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಅಂತ ಕ್ವಶನಲ್ಲಿ ಕೊಡಲಿಲ್ಲ. 31/12 ಅಂತಿರೋದು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. 1/1 ಅಂತಿರೋದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 26,000 ಕೊಟ್ಟಿದ್ದಾರೆ. ಅಲ್ಲಿಗೆ ಇನ್ಕಮ್ ಅಷ್ಟನ್ನು ಬರೆದಾಯಿತು. ಈಗ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಎಕ್ಸ್ಪೆನ್ಸಸ್ನಲ್ಲಿ ನೋಡಿ, ಯಾವಾಗಲೂ ಫಸ್ಟ್ ಬರೀಬೇಕಾಗಿದ್ದು ಓಪನಿಂಗ್ ಸ್ಟಾಕ್. ನೀವು ಕ್ವಶನಲ್ಲಿ ಹುಡುಕಿ ಬರೀಬೇಕು. ಓಪನಿಂಗ್ ಸ್ಟಾಕ್ ಅಂತ ಕೊಡದೇ ಇದ್ದರೆ 1/1 ಅಂತ ಕೊಟ್ಟಿರ್ತಾರೆ ಅಥವಾ 1/4 ಅಂತ ಕೊಟ್ಟಿರ್ತಾರೆ. ಓಪನಿಂಗ್ ಸ್ಟಾಕ್ 30,000. ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಪರ್ಚೇಸಸ್ 1,22,000. ಸೊ ಇನ್ನು ಬೇರೆ ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟರು, ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ವೇಜಸ್, ಕ್ಯಾರೇಜ್ ಇನ್ವರ್ಡು, ಫ್ರೈಟ್, ಡಾಕ್ ಡ್ಯೂಸ್, ಇಂಪೋರ್ಟ್ ಡ್ಯೂಟಿ, ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟರು ಡೆಬಿಟ್ ಸೈಡಿಗೆ ಬರೀಬೇಕು. ಇನ್ಕಮನ್ನು ಮಾತ್ರ ಕ್ರೆಡಿಟ್ ಸೈಡಿಗೆ. ಓಪನಿಂಗ್ ಸ್ಟಾಕ್ ಡೆಬಿಟಿಗೆ, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟಿಗೆ, ಪರ್ಚೇಸ್ ಡೆಬಿಟಿಗೆ, ಸೇಲ್ಸನ್ನು ಕ್ರೆಡಿಟಿಗೆ. ಮೇಯ್ನಾಗಿ ಈ 4 ಎಂಟ್ರಿಯನ್ನು ನೀವು ನೆನ್ಪಿಟ್ಕೊಂಡ್ರಾಯ್ತು. ಓಪನಿಂಗ್ ಸ್ಟಾಕ್ ಡೆಬಿಟ್, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್, ಪರ್ಚೇಸ್ ಡೆಬಿಟ್, ಸೇಲ್ಸ್ ಕ್ರೆಡಿಟ್. ಸೊ ಈಗ 2021ಗೆ 4 ಎಂಟ್ರಿ ಕೊಟ್ಟಿರುವಂಥದ್ದು, 4 ಎಂಟ್ರಿ ಬರ್ದಾಯಿತು. ಈಗ ಟೋಟಲ್ ಮಾಡಬೇಕು. 1,80,000 ಪ್ಲಸ್ 26,000, ಅಲ್ಲಿಗೆ 2,06,000 ಆಗುತ್ತೆ. ದೆನ್ ಈಚೆ ಸೈಡ್ ಅಮೌಂಟ್ ಕಮ್ಮಿ ಇದೆ. ಯಾವ ಅಮೌಂಟ್ ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರೀಬೇಕು. 1,80,000 ಪ್ಲಸ್ 26 ಅಂತಂದರೆ 2,06,000 ಆಗುತ್ತೆ. ಯಾವುದು ಟೋಟಲ್ ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರ್ಕೊಳ್ಬೇಕು. 2,06,000 ಜಾಸ್ತಿ ಇದೆ, ಅದನ್ನು ಎರಡೂ ಸೈಡ್ ಬರ್ಕೊಂಡಿದ್ದೀನಿ. ಸೊ ಕಮ್ಮಿ ಇರುವಂಥದ್ದಲ್ಲಿ ಡೆಬಿಟ್ ಸೈಡ್ನಲ್ಲಿ ಟೋಟಲ್ ಕಮ್ಮಿ ಇದೆ. ಸೊ ಈಗ ಇಲ್ಲಿಗೆ ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸಿಗೆ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಇನ್ಕಮ್ಗಿಂತ ಎಕ್ಸ್ಪೆನ್ಸಸ್ ಕಮ್ಮಿ ಇದೆ, ಹಾಗಾಗಿ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ 2,06,000 ಇಂದ ಇವೆರಡು ಅಮೌಂಟನ್ನು ಲೆಸ್ ಮಾಡಿದರೆ ಆಯಿತು. 2,06,000 ಮೈನಸ್ 1,22,000 ಮೈನಸ್ 30,000, ಅಲ್ಲಿಗೆ 2,06,000 ಮೈನಸ್ 30,000 ಮೈನಸ್ 1,22,000 ಮಾಡಿದಾಗ 2,06,000 ಮೈನಸ್ 1,22,000 ಮೈನಸ್ 30,000 ಮಾಡಿದಾಗ ಬರುವಂಥ ಆನ್ಸರ್ 54,000. ಗ್ರಾಸ್ ಪ್ರಾಫಿಟ್ 54,000 ಆಗುತ್ತೆ. ಸೊ ನಾವೀಗ 2021ಗೆ ಗ್ರಾಸ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗಿದೆ. ನಮ್ಮ ಕಂಪ್ನಿಯಲ್ಲಿ 1,80,000 ರೂಪಾಯಿ ಸೇಲ್ಸ್ ಆಗಿದೆ, 54,000 ರೂಪಾಯಿ ಲಾಭ ಆಗಿದೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 54,000 ಇದೆ. ಗ್ರಾಸ್ ಪ್ರಾಫಿಟ್ 54,000
ಡಿವೈಡೆಡ್ ಬೈ ಸೇಲ್ಸ್ ಯಾವಾಗಲೂ ನೆಟ್ ಸೇಲ್ಸ್ ಬರ್ಕೊಳ್ಬೇಕು. ಅಂದರೆ ರಿಟರ್ನ್ ಇದ್ದರೆ, ಈ ಪ್ರಾಬ್ಲಮಲ್ಲಿ ರಿಟರ್ನ್ ಕೊಟ್ಟಿಲ್ಲ, ಸೇಲ್ಸ್ ರಿಟರ್ನ್ ಇದ್ದರೆ, ಫಾರ್ ಎಕ್ಸಾಂಪಲ್ 1,80,000 ಇದೆ, 10,000 ಸೇಲ್ಸ್ ರಿಟರ್ನ್ ಇದೆ ಅಂತ ಅನ್ಕೊಳ್ಳೋಣ. ಆಗ 1,80,000 ಮೈನಸ್ 10,000 1,70,000 ನೆಟ್ ಸೇಲ್ಸ್ ಆಗುತ್ತೆ. ಆ ನೆಟ್ ಸೇಲ್ಸ್ ರಿಟರ್ನ್ ಕಳೆದ ಮೇಲೆ ಏನು ಆನ್ಸರ್ ಬಂದಿರುತ್ತೋ ಆ ಆನ್ಸರ್ನ ನೀವು ಇಲ್ಲಿ ಬರ್ಕೊಳ್ಬೇಕು. ಈಗ ರಿಟರ್ನ್ ಏನೂ ಇಲ್ಲ, ಡೈರೆಕ್ಟ್ ಆಗಿ 1,80,000 ಬರ್ಕೊಂಡ್ರೆ ಆಯಿತು. 1,80,000 ಇಂಟು 100, ಅಲ್ಲಿಗೆ 54,000 ಡಿವೈಡೆಡ್ ಬೈ 1,80,000 ಇಂಟು 100 ಮಾಡಿದಾಗ ಬರೋವಂಥ ಆನ್ಸರ್ 30. ಅಲ್ಲಿಗೆ 30% ಪ್ರಾಫಿಟ್ ಆಗಿದೆ. ನಿಮ್ಮ ಕಂಪನಿಯ ಸೇಲ್ಸಿಗೆ ಕಂಪೇರ್ ಮಾಡಿದಾಗ, ಸೇಲ್ಸನ್ನು ನೋಡಿದಾಗ ಸೇಲ್ಸಿನ 30% ಅಷ್ಟು ಲಾಭ ಆಗಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿ ಆಯಿತು. ನೀವು ಟೋಟಲ್ ಆಗಿ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಎಷ್ಟು ಸ್ಟಾಕಿಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಯಿತು. ಎಷ್ಟು ಸ್ಟಾಕಿಗೆ ಬೆಂಕಿ ಬಿದ್ದಿದೆ, ನಿಮ್ಮ ಹತ್ರ ಬೆಂಕಿ ಬಿದ್ದಾಗ ನಿಮ್ಮ ಹತ್ರ ಎಷ್ಟು ರೂಪಾಯಿದು ಸ್ಟಾಕ್ ಇತ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ನೀವು ಟ್ರೇಡಿಂಗ್ ಅಕೌಂಟನ್ನು ಪರ್ಸೆಂಟೇಜನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಈಗ ಸೆಕೆಂಡ್ ಇಯರ್ ಟ್ರೇಡಿಂಗ್ ಅಕೌಂಟನ್ನು ಮಾಡಬೇಕು. ಅದಕ್ಕೆ ನಾವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಈಗ ನಾವು ಸೆಕೆಂಡ್ ಇಯರ್ಗೆ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಸೆಕೆಂಡ್ ಇಯರ್ ಟ್ರೇಡಿಂಗ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, 2022 ಅಂತ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಪರ್ಚೇಸ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಸ್ಟಾಕ್ ಸಾಲ್ವೇಜ್ಡನ್ನು ನೆನ್ಪಿಟ್ಕೊಳ್ಳಿ. ಸ್ಟಾಕ್ ಸಾಲ್ವೇಜ್ಡನ್ನು ನಾವು ಫಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟಿಗೂ ಬರೀಲಿಕ್ಕಿಲ್ಲ, ಸೆಕೆಂಡ್ ಇಯರ್ ಟ್ರೇಡಿಂಗ್ ಅಕೌಂಟಿಗೂ ಬರೀಲಿಕ್ಕಿಲ್ಲ. ನಾವು ಫಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟಿಗೆ ಟ್ರೇಡಿಂಗ್ ಅಕೌಂಟ್ ಅಂತ ಹೆಡಿಂಗ್ ಹಾಕೊಂಡಿದ್ದೀವಿ, ಸೆಕೆಂಡ್ ಇಯರ್ ಟ್ರೇಡಿಂಗ್ ಅಕೌಂಟಿಗೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೆಡಿಂಗ್ ಹಾಕಬೇಕು. ದೆನ್ ಪೀರಿಯಡ್ ಹೇಗೆ ಬರೀಬೇಕು ಅಂತಂದರೆ, ಯಾವ ಡೇಟ್ ಕೊಟ್ಟಿದ್ದಾರೆ ಪರ್ಚೇಸಿಗೆ, ಅಥವಾ 1/1/2022 ಅಂತ ಕೊಟ್ಟಿದ್ದಾರೆ. ಪರ್ಚೇಸ್ ಫಾರ್ ದ ಪೀರಿಯಡ್ ಬಿಟ್ವೀನ್ 1/1/2022 ಟು ಯಾವ ಡೇಟಿಗೆ ಫೈರ್ ಅಕ್ಕರ್ ಆಗಿತ್ತು ಆ ಡೇಟ್ ಬರ್ಕೊಳ್ಬೇಕು. ಫೈರ್ ಅಕ್ಕರ್ ಆಗಿರೋದು ಯಾವಾಗ ಅಂತಂದ್ರೆ 10th October 2022. 1/1/2022 ಟು 10th October 2022. ಈ 1/1 ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ, ಪರ್ಚೇಸ್ ಡೇಟ್ ಕೊಟ್ಟಿರ್ತಾರೆ. ಇಲ್ಲ ಅಂತಂದ್ರೆ, ಈಗ ನೀವು ಫಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಮಾಡಿದಿರಲ್ವ, ಅದ್ರ ಕ್ಲೋಸಿಂಗ್ ಡೇಟ್ನ ನೆಕ್ಸ್ಟ್ ಡೇನೇ ಬರೀಬೇಕು. 31st December 2021. ಇದರ ನೆಕ್ಸ್ಟ್ ಡೇ ಯಾವುದು, 1/1/2022. ಸೊ 1/1/2022 ಇಂದ ಯಾವಾಗ ಫೈರ್ ಅಕ್ಕರ್ ಆಗಿರುತ್ತೋ ಆ ಡೇಟನ್ನು ಬರ್ಕೊಳ್ಬೇಕು. ಸೇಮ್ ಇಲ್ಲಿ ಏನು ಎಂಟ್ರೀಸ್ ಇದೆಯೋ ಅದೇ ಎಂಟ್ರೀಸನ್ನು ಅಲ್ಲಿಗೆ ಬರ್ಕೊಳ್ಬೇಕು. ಇಲ್ಲಿ ಓಪನಿಂಗ್ ಸ್ಟಾಕ್ ಇದೆ, ಇಲ್ಲೂ ನಾವು ಓಪನಿಂಗ್ ಸ್ಟಾಕ್ ಬರ್ಕೊಳ್ಬೇಕು. ಟು ಓಪನಿಂಗ್ ಸ್ಟಾಕ್ ಫಸ್ಟ್ ಇಯರ್ನಲ್ಲಿ ಏನೇನು ಎಂಟ್ರೀಸ್ ಇರುತ್ತೋ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳುವಂಥದ್ದು. ಓಪನಿಂಗ್ ಸ್ಟಾಕ್ ಇದೆ, ನೆಕ್ಸ್ಟ್ ಯಾವುದಿದೆ, ಪರ್ಚೇಸ್ ಇದೆ, ಟು ಪರ್ಚೇಸಸ್. ಬಟ್ ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡ್ಕೊಂಡು ಅಮೌಂಟ್ ಬರೀಬೇಕು. ಪರ್ಚೇಸ್ ಆಯಿತು, ನೆಕ್ಸ್ಟ್ ಬೈ ಸೇಲ್ಸ್. ನೆಕ್ಸ್ಟ್ ಇರುವಂಥದ್ದು ಬೈ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಇರುವಂಥದ್ದು ಟು ಗ್ರಾಸ್ ಪ್ರಾಫಿಟ್. ಸೊ ಇಲ್ಲಿರುವಂಥ ಎಲ್ಲ ಎಂಟ್ರಿಗಳನ್ನು ನಾನು ಸೆಕೆಂಡ್ ಇಯರ್ಗೆ ಬರ್ಕೊಂಡಿದ್ದೀನಿ. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ, ನೋಡಿ ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಫಸ್ಟ್ ನೋಡ್ಕೊಳ್ಳೋಣ. 2022ಗೆ ಪರ್ಚೇಸ್ ಕೊಟ್ಟಿದ್ದಾರೆ, 1,47,000 ಕೊಟ್ಟಿದ್ದಾರೆ. ಪರ್ಚೇಸ್ 1,47,000. ಎರಡು ಪರ್ಚೇಸ್ ಕೊಟ್ಟಿದ್ರು, ಒಂದು 2021 ಪರ್ಚೇಸ್, ಇನ್ನೊಂದು 2022 ಪರ್ಚೇಸ್. 21 ಪರ್ಚೇಸನ್ನು 21 ಟ್ರೇಡಿಂಗ್ ಅಕೌಂಟಿಗೆ ಬರ್ತಿದ್ದೀವಿ, 22 ಪರ್ಚೇಸನ್ನು 22 ಟ್ರೇಡಿಂಗ್ ಅಕೌಂಟಿಗೆ ಬರ್ತಿದ್ದೀವಿ. ಪರ್ಚೇಸ್ ಬರ್ದಾಯಿತು. ನೆಕ್ಸ್ಟ್ ಸೇಲ್ಸ್ ಅಂತ ಹೇಳಿ 1,50,000 ಕೊಟ್ಟಿದ್ದಾರೆ 2022ಗೆ, 1,50,000. ನೆಕ್ಸ್ಟ್ ನಾವು ಈಗ ಬರೀಬೇಕಾಗಿರೋದು ಓಪನಿಂಗ್ ಸ್ಟಾಕ್. ನೆನ್ಪಿಟ್ಕೊಳ್ಳಿ, ಓಪನಿಂಗ್ ಸ್ಟಾಕ್ ಅನ್ನ, ಸೆಕೆಂಡ್ ಇಯರ್ ಓಪನಿಂಗ್ ಸ್ಟಾಕ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿರಲ್ಲ, ಯಾವ ಪ್ರಾಬ್ಲಮ್ ಅಲ್ಲೂ ಕೊಡಲ್ಲ. ಸೆಕೆಂಡ್ ಇಯರ್ ಟ್ರೇಡಿಂಗ್ ಅಕೌಂಟಿಗೆ ಓಪನಿಂಗ್ ಸ್ಟಾಕ್ ಹೇಗೆ ಬರೀಬೇಕು ಅಂತಂದರೆ, ಹಿಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕು ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಹಿಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಹಿಂದಿನ ವರ್ಷದ ಕ್ಲೋಸಿಂಗ್ ಸ್ಟಾಕ್ 26,000 ಇದೆ. ಈ 26,000 ಹೇಗೆ ಬಂತು, ಲಾಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ಗೆ ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಆಗುತ್ತೆ. 26,000 ಹೇಗೆ ಬಂತು ಅಂತಂದರೆ, ಪ್ರೀವಿಯಸ್ ಇಯರ್ನ ಕ್ಲೋಸಿಂಗ್ ಸ್ಟಾಕು ಕರೆಂಟ್ ಇಯರಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಓಪನಿಂಗ್ ಸ್ಟಾಕ್ ಬರ್ದಾಯಿತು, ಪರ್ಚೇಸಸ್ ಬರ್ದಾಯಿತು, ಸೇಲ್ಸ್ ಬರ್ದಾಯಿತು. ಈಗ ನೀವು ಸೆಕೆಂಡ್ ಇಯರ್ ನೋಡಿ, ಫಸ್ಟ್ ಇಯರ್ನಲ್ಲಿ ನೀವು ಗ್ರಾಸ್ ಪ್ರಾಫಿಟನ್ನು ಬ್ಯಾಲೆನ್ಸ್ ಮಾಡಿ ಫೈಂಡ್ ಔಟ್ ಮಾಡಿದ್ರಿ. ಬಟ್ ಈಗ ಬ್ಯಾಲೆನ್ಸ್ ಮಾಡಿ ಫೈಂಡ್ ಔಟ್ ಮಾಡೋದಲ್ಲ, ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನೀವೊಂದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ ನೋಡಿ, 30%. ಯಾವುದ್ರ ಮೇಲೆ 30%? ನಿಮ್ಮ ಸೇಲ್ಸ್ ಮೇಲೆ 30% ಗ್ರಾಸ್ ಪ್ರಾಫಿಟ್ ಇತ್ತು. ಸೊ ಈಗ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನಿಮ್ಮ ಸೆಕೆಂಡ್ ಇಯರ್ನ ಸೇಲ್ಸ್ ಎಷ್ಟಿದೆ,
1,50,000 ಇದೆ. ಆ 1,50,000ಗೆ ನೀವು ಕ್ಯಾಲ್ಕುಲೇಟ್ ಮಾಡಿರುವಂಥ ಪರ್ಸೆಂಟೇಜನ್ನು ಮಲ್ಟಿಪ್ಲೈ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅಂದರೆ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತಿರೋದು ಅಂತಂದರೆ, ಪ್ರೀವಿಯಸ್ ಇಯರ್ನಲ್ಲಿ 1,80,000 ಸೇಲ್ಸ್ ಇದ್ದಾಗ 54,000 ಲಾಭ ಆಗಿತ್ತು. ಹಾಗಾದರೆ ಈಗ 1,50,000 ರೂಪಾಯಿದು ಸೇಲ್ಸ್ ಆಗಿದೆ ಅಂತಂದರೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗುತ್ತೆ? ಪರ್ಸೆಂಟೇಜನ್ನು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ, 30% ಲಾಭ ಆಗುತ್ತೆ. ಹಾಗಾದರೆ ಎಷ್ಟು ಅಮೌಂಟ್ ಪ್ರಾಫಿಟ್ ಆಗುತ್ತೆ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೇಲ್ಸ್ ಅಮೌಂಟ್ ಮೇಲೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎಲ್ಲ ಪ್ರಾಬ್ಲಮ್ನಲ್ಲೂ ಅಷ್ಟೇ, ಇಲ್ಲ ಅಮೌಂಟ್ ಯಾವ್ದು ಬರ್ಕೊಳ್ಬೇಕು ಅಂತಂದರೆ ಸೇಲ್ಸ್ ಅಮೌಂಟ್ ಬರ್ಕೊಳ್ಬೇಕು. ಪರ್ಸೆಂಟೇಜ್ ಯಾವ ಪರ್ಸೆಂಟೇಜ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿರುವಂಥ ಪರ್ಸೆಂಟೇಜ್. 15 ಮೂರಲಿ 45,000 ರೂಪಾಯಿ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ದೆನ್ ಈಗ ಬ್ಯಾಲೆನ್ಸಿಗೆ ನೀವು ಕ್ಲೋಸಿಂಗ್ ಸ್ಟಾಕ್ ಅಂತ ಬರೀಬೇಕು. ಎರಡೂ ಸೈಡ್ ಟೋಟಲ್ ಮಾಡೋದು ಯಾವುದು ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರೀಬೇಕು. ಈಗ ಡೆಬಿಟ್ ಸೈಡ್ನಲ್ಲಿ ಟೋಟಲ್ ಜಾಸ್ತಿ ಇದೆ, 26,000 ಪ್ಲಸ್ 1,47,000 ಪ್ಲಸ್ 45,000. ಟೋಟಲ್ ಆಗಿರುವಂಥದ್ದು 2,18,000 ಇದೆ ಡೆಬಿಟ್ ಸೈಡ್ನಲ್ಲಿ. ಕ್ರೆಡಿಟ್ ಸೈಡಿಗೂ ಅದೇ ಅಮೌಂಟೇ ಬರ್ಕೊಳ್ಬೇಕು, 2,18,000. ಇಲ್ಲಿ ಕಮ್ಮಿ ಇದೆ, ಕಮ್ಮಿ ಇರೋದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ಕೊಳ್ಬೇಕು. ಎಷ್ಟು ಅಮೌಂಟ್ ಕಮ್ಮಿ ಇದೆ? 2,80,000 ಇಂದ 1,50,000 ಲೆಸ್ ಮಾಡಿದಾಗ 68,000 ಕಮ್ಮಿ ಇದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ? 68,000 ಆಗುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಫಸ್ಟ್ ಇಯರ್ನಲ್ಲಿ ಬರುವಂಥ ಬ್ಯಾಲೆನ್ಸು ಗ್ರಾಸ್ ಪ್ರಾಫಿಟ್ ಆಗುತ್ತೆ, ಬಟ್ ಸೆಕೆಂಡ್ ಇಯರ್ನಲ್ಲಿ ಬರುವಂಥ ಬ್ಯಾಲೆನ್ಸು ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಗ್ರಾಸ್ ಪ್ರಾಫಿಟನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಬ್ಯಾಲೆನ್ಸೇ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಇನ್ನೇನು ಫೈಂಡ್ ಔಟ್ ಮಾಡಬೇಕು? ಬೆಂಕಿ ಬೀಳೋ ಟೈಮಿಗೆ ನಿಮ್ಮ ಹತ್ರ 68,000 ರೂಪಾಯಿದು ಸ್ಟಾಕ್ ಇತ್ತು, ನಿಮ್ಮ ಗೋಡೌನಲ್ಲಿ 68,000 ರೂಪಾಯಿದು ಮೆಟೀರಿಯಲ್ಸ್ ಇತ್ತು. ಎಷ್ಟು ಅಮೌಂಟಿಗೆ ನೀವು ಫೈರ್ ಕ್ಲೈಮ್ ಮಾಡ್ಬೋದು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಈಗ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಫ್ರಮ್ ದ ಫಾಲೋವಿಂಗ್ ಅಸರ್ಟೈನ್ ದ ಕ್ಲೈಮ್ ಫೈಂಡ್ ಔಟ್ ಮಾಡೋದು ಹೇಗೆ? ಅಮೌಂಟ್ ಆಫ್ ಫೈರ್ ಕ್ಲೈಮ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದ್ರೆ, ಕ್ಲೋಸಿಂಗ್ ಸ್ಟಾಕ್ ಇಂದ ಸ್ಟಾಕ್ ಸಾಲ್ವೇಜ್ ಅನ್ನ ಲೆಸ್ ಮಾಡಿದಾಗ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಸಿಗುತ್ತೆ. ಸೊ ನಾನು ಇಲ್ಲಿ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಅಮೌಂಟ್ ಆಫ್ ಫೈರ್ ಕ್ಲೈಮ್ ಈಕ್ವಲ್ಸ್ ಅಮೌಂಟ್ ಆಫ್ ಫೈರ್ ಕ್ಲೈಮ್. ಎಷ್ಟು ಅಮೌಂಟಿಗೆ ನಾವು ಕ್ಲೈಮ್ ಮಾಡ್ಬೋದು ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ಲೋಸಿಂಗ್ ಸ್ಟಾಕ್. ನಮ್ಮ ಹತ್ರ ಎಷ್ಟು ರೂಪಾಯಿ ಸ್ಟಾಕ್ ಇತ್ತು? 68,000 ರೂಪಾಯಿದು ಸ್ಟಾಕ್ ಇತ್ತು. ಸೆಕೆಂಡ್ ಇಯರ್ನ ಕ್ಲೋಸಿಂಗ್ ಸ್ಟಾಕ್ ಬರ್ಕೊಳ್ಬೇಕು. ಸ್ಟಾಕ್ ಸಾಲ್ವೇಜ್ಡ್ ಅಂತಂದರೆ ಬೆಂಕಿ ಬಿದ್ದು ಕೊನೆಗೆ ಉಳಿದಿರೋಂಥ ಸ್ಟಾಕ್. ಬೆಂಕಿ ಬಿದ್ದಮೇಲೂ ಉಳಿದಿರೋಂಥ ಸ್ಟಾಕ್ ಎಷ್ಟು? 18,000 ರೂಪಾಯಿದು ಸ್ಟಾಕು ಡ್ಯಾಮೇಜ್ ಆದರೆ ಉಳಿದಿದೆ. ಹಾಗಾದರೆ ಎಷ್ಟು ರೂಪಾಯಿ ಡೆಸ್ಟ್ರಾಯ್ ಆಗಿದೆ? 68,000 ರೂಪಾಯಿ ಸ್ಟಾಕ್ ಇತ್ತು, 18,000 ರೂಪಾಯಿ ಸ್ಟಾಕ್ ಯಾವುದೇ ಥರ ಡೆಸ್ಟ್ರಾಯ್ ಆಗಲಿಲ್ಲ. ಹಾಗಾದರೆ ಡೆಸ್ಟ್ರಾಯ್ ಆಗಿರೋ ಸ್ಟಾಕ್ ಎಷ್ಟು? 68ರಲ್ಲಿ 18,000 ರೂಪಾಯಿದು ಹೋದರೆ 68,000 ರೂಪಾಯಿದ್ರಲ್ಲಿ 18,000 ರೂಪಾಯಿ ಉಳಿದಿದೆ. ಹಾಗಾದರೆ ಡೆಸ್ಟ್ರಾಯ್ ಆಗಿದ್ದಿಷ್ಟು 50,000 ರೂಪಾಯಿದು ಸ್ಟಾಕು ಡೆಸ್ಟ್ರಾಯ್ ಆಗಿದೆ. ನೀವೀಗ ಎಷ್ಟು ಅಮೌಂಟಿಗೆ ಕ್ಲೈಮಿಗೆ ಅಪ್ಲೈ ಮಾಡ್ಬೋದು? 50,000 ರೂಪಾಯಿಗೆ ಕ್ಲೈಮಿಗೆ ಅಪ್ಲೈ ಮಾಡ್ಬೋದು. ಸೊ ಈ ಥರದಲ್ಲಿ ನೀವು ಅಮೌಂಟ್ ಆಫ್ ಫೈರ್ ಕ್ಲೈಮನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇದೇ ಪ್ರಾಬ್ಲಮನ್ನು ಕೆಲವೊಂದ್ಸರಿ ಹೇಗೆ ಕೇಳ್ತಾರೆ ಅಂತಂದರೆ, ಅವರೇ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಅವರೇ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾಗ ನೀವು 2 ಅಕೌಂಟ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ, ಜಸ್ಟ್ 1 ಅಕೌಂಟ್ ಮಾಡಿದ್ರೆ ಆಯಿತು. ಸೊ ಆ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟು ಪ್ರೀವಿಯಸ್ ಇಯರ್ಗೆ 1 ಅಕೌಂಟ್ ಮಾಡಬೇಕು, ಕರೆಂಟ್ ಇಯರ್ಗೆ ಇನ್ನೊಂದು ಅಕೌಂಟ್ ಮಾಡಬೇಕು. ದೆನ್ ಫಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಅಕೌಂಟ್ನಲ್ಲಿ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ತೀರಾ, ಕರೆಂಟ್ ಇಯರ್ ಅಕೌಂಟ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡ್ತೀರಾ. ಆ ಕ್ಲೋಸಿಂಗ್ ಸ್ಟಾಕಿಂದ ಸ್ಟಾಕ್ ಸಾಲ್ವೇಜ್ಡ್ ಅನ್ನು ಲೆಸ್ ಮಾಡಿದಾಗ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಸಿಗುತ್ತೆ. ಸ್ಟಾಕ್ ಸಾಲ್ವೇಜ್ಡ್ ಅಂತಂದ್ರೆ ಬೆಂಕಿ ಬಿದ್ದು ಉಳಿದಿರುವಂಥ, ಡೆಸ್ಟ್ರಾಯ್ ಆಗದೇ ಇರುವಂಥ ಸ್ಟಾಕ್. 68,000 ರೂಪಾಯಿ ಸ್ಟಾಕ್ ಇತ್ತು, 18,000 ರೂಪಾಯಿದು ಸ್ಟಾಕ್ ಯಾವುದೇ ಥರ ಡೆಸ್ಟ್ರಾಯ್ ಆಗಲಿಲ್ಲ. ಹಾಗಾದರೆ ಡೆಸ್ಟ್ರಾಯ್ ಆಗಿರೋ ಸ್ಟಾಕ್ ಎಷ್ಟು? 50,000 ರೂಪಾಯಿದು ಸ್ಟಾಕ್ ಡೆಸ್ಟ್ರಾಯ್ ಆಗಿದೆ. ನೀವು ಎಷ್ಟು ಅಮೌಂಟಿಗೆ ಕ್ಲೈಮಿಗೆ ಅಪ್ಲೈ ಮಾಡ್ಬೋದು? 50,000 ರೂಪಾಯಿಗೆ ಕ್ಲೈಮಿಗೆ ಅಪ್ಲೈ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.